ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರೆಡ್ ರೆಸಿಪಿ ಅಂದರೆ ಸ್ವೀಟ್ ರೆಸಿಪಿ ಇದು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಅಂತ ನೋಡ್ಕೊಳ್ರಿ. ಮನೇಲಿ ಉಳಿದಿರುವಂಥ ಬ್ರೆಡ್ ಪೀಸಸ್ನ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡೋದು. ಇದಕ್ಕೆ ಡಬಲ್ ಮಿಠಾಯಿ ಅಂತ ಕೂಡ ಕರೀತಾರೆ, ಬ್ರೆಡ್ ಹಲ್ವಾ ಅಂತ ಕೂಡ ಕರೀತಾರೆ. ಇದನ್ನು ಫಸ್ಟ್ ಇದಕ್ಕೆ ಬ್ರೆಡ್ ತೊಗೊಳ್ರಿ, ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಳ್ರಿ. ಒಣ ಕೊಬ್ಬರಿ, ಕರ್ಬೂಜ ಬೀಜ, ಪಿಸ್ತಾ, ಬಾದಾಮು, ಗೋಡಂಬಿ ಮತ್ತು ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಇಷ್ಟು ಡ್ರೈ ಫ್ರೂಟ್ಸನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ನೀವು. 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ, ತುಪ್ಪ ಮತ್ತು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ರಿ. ಇವಾಗ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆಯನ್ನು ಬಿಸಿ ಮಾಡಿ ತುಪ್ಪ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದರಲ್ಲಿ ಡ್ರೈ ಫ್ರೂಟ್ಸನ್ನು ಫಸ್ಟ್ ಫ್ರೈ ಮಾಡಿ ತಗೊಳ್ಳೋಣ. ನಾನು ಫಸ್ಟು ಇಲ್ಲಿ ದೊಡ್ಡ ದೊಡ್ಡಾಗಿರೋಂಥ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಅಂದರೆ ಬಾದಾಮ್, ಪಿಸ್ತಾ, ಗೋಡಂಬಿನ ಫಸ್ಟ್ ಫ್ರೈ ಮಾಡ್ಕೊಳ್ರಿ. ಇವು ಕರ್ಬೂಜ ಬೀಜ ಸಣ್ಣ ಸಣ್ಣ ಬೀಜ ಅದ್ರಾಗ ಹಾಕಿದರೆ ಹೊತ್ತೋಗ್ಬಿಡುತ್ತೆ ಅಂಥೇಳಿ ಫಸ್ಟ್ ಇವನ್ನಷ್ಟೇ ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರ್ಬೂಜ ಬೀಜ ಅದನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಅವನು ಕೂಡ. ಇವಾಗ ನೋಡಿರಿ, ಇವೆರಡು ಕೂಡ ನಾನು ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಮತ್ತು ಕರ್ಬೂಜ ಬೀಜ ಅವನ್ನ ಸಹಿತ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸರಿಯಾಗಿ ಕೈ ಆಡಿಸಿ ಫ್ರೈ ಮಾಡಿರಿ, ಇಲ್ಲಾಂದರೆ ಹೊತ್ತು ಬಿಡ್ತವೆ. ಫ್ರೈ ಆದಮೇಲೆ ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ, ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬ್ರೆಡ್ಡನ್ನು ಫ್ರೈ ಮಾಡಿರಿ. ಇದರಲ್ಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿರಿ, ಹೇಗಿದೆ ಅಂಥೇಳಿ ತಿಳಿಸ್ರಿ. ನಾವು ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಈಗ ನೋಡಿರಿ, ಬ್ರೆಡ್ಡನ್ನು ಈ ಥರ ತುಪ್ಪದಲ್ಲಿ ಹುರ್ಕೋಬೇಕು. ಖಡಕ್ ಆಗೋವರೆಗೂ ಹುರಿರಿ. 2 ಕಡೆ ನೋಡಿರಿ ಈ ಥರ ತಿರುಗಿಸಿ ಹುರ್ಕೊಳ್ರಿ. ಇಲ್ಲಿ ತುಪ್ಪ ಕಡಿಮೆ ಆಯಿತು ಅನಿಸುತ್ತೆ, ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಖಡಕ್ ಆಗಬೇಕು ಬ್ರೆಡ್, ಆ ಥರ ಫ್ರೈ ಮಾಡಿರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಖಡಕ್ಕಾಗಿ ಬರಬೇಕು. ಎಲ್ಲ ಬ್ರೆಡ್ ಪೀಸಸ್ನ ನಾನು ಫ್ರೈ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಪೂರ ಹೊತ್ತಿಸ್ಲಿಕ್ಕೆ ಹೋಗ್ಬೇಡಿ ಬ್ರೆಡ್ಡು. ಇವಾಗ ನೋಡಿರಿ, ಅದೇ ಬಾಣಲೆಗೆ ನಾನು ತಗೊಂಡಂಥ ಹಾಲನ್ನು ಹಾಕಿ ಕಾಯಿಸ್ತಾ ಇದ್ದೀನಿ. ಹಾಲು ಬಿಸಿ ಆಗಲಿ. ಇದಕ್ಕೆ ಇವಾಗ ಸಕ್ಕರೆ ಹಾಕಿರಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡಿರಿ, ಯಾಕಂದರೆ ಬ್ರೆಡ್ ಕೂಡ ಸ್ವಲ್ಪ ಸಿಹಿ ಇರುತ್ತಲ್ವ. ನೋಡಿ ಹಾಕ್ಕೊಳ್ರಿ ಸಕ್ಕರೆನ. ಈಗ ಸರಿಯಾಗಿ ತಿರುಗಿಸ್ಬಿಟ್ಟು ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಹೇಗೆ ಸರಿಯಾಗಿ ಕುದಿಯುತ್ತೆ ಹಂಗೆ ಟೇಸ್ಟ್ ಬರುತ್ತೆ ಅದು. ಇವಾಗ ನೋಡಿರಿ, ಹಾಲು ಚೆನ್ನಾಗಿ ಕುದೀತಾ. ಇದಕ್ಕೆ ಜಜ್ಜಿಟ್ಕೊಂಡಿರೋಂಥ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಹಾಲಲ್ಲೇ ಏಲಕ್ಕಿ ಪುಡಿ ಹಾಕ್ಕೊಳ್ರಿ, ಅಂದರೆ ಅದ್ರ ಫ್ಲೇವರು ಅದ್ರ ತುಂಬ ಹರಡುತ್ತೆ. ಮೇಲ್ಗಡೆ ಹಾಕಕ್ಕೆ ಹೋಗಬೇಡಿ, ಹಾಲಿನಲ್ಲೇ ಹಾಕಿ ಕುದಿಸ್ರಿ ಅದನ್ನು ಕೂಡ. ಇವಾಗ ನೋಡಿರಿ, ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಕುದ್ದಿದೆ ಅಲ್ವಾ. ಇವಾಗ ಬ್ರೆಡ್ಡನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನು ಮಾಡಿಕೊಳ್ರಿ. ಪೀಸ್ ಮಾಡಿ ಹಾಕ್ಕೊಳ್ರಿ, ಹಿಡಿದಾದ ಬ್ರೆಡ್ ಹಾಕಕ್ಕೆ ಹೋಗ್ಬೇಡ್ರಿ, ಅದು ಸರಿಯಾಗಿ ಕುದಿಯಲ್ಲ, ಮಿಕ್ಸ್ ಆಗಲ್ಲ ಹಾಲಿನಲ್ಲಿ. ನೋಡಿರಿ, ಈ ಥರ ಹಾಲಿಗೆ, ಕುದಿಯೋ ಹಾಲಿಗೆ ಅದನ್ನು ಸೇರಿಸ್ಕೊಳ್ರಿ. ಕರೆದಿರುವಂಥ ಬ್ರೆಡ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಮಿಕ್ಸ್ ಮಾಡಿ ಇದೊಂದು 2-3 ನಿಮಿಷ ಹಾಲಿನಲ್ಲೇ ಕುದೀಲಿ. ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಸಹಿತ ನಾನು ಹಾಕೋತಾ ಇದ್ದೀನಿ. ಹಾಕಿ ಇನ್ನೊಂದು 2 ನಿಮಿಷ ಇದನ್ನು ಕುದಿಯಕ್ಕೆ ಬಿಡ್ರಿ. ಇದು ಸರಿಯಾಗಿ ಕುದ್ಮೇಲೆ ತಳ ಹಿಡಿದೇನೆ ಹಲ್ವಾ ರೆಡಿ ಆಗುತ್ತೆ. ನೋಡಿರಿ, ಇವಾಗೆಲ್ಲ ಕುದ್ದು ರೆಡಿ ಆಗಿದೆ ಹಲ್ವಾ, ಬಿಸಿ ಆಗಿದೆ. ನೋಡಿರಿ ಯಾವ ಥರ ಹಂಚಿಗೆ ಅಂಟುಕೊಳ್ಳಾರ್ದೇ ಬರ್ತಾಯಿದೆ. ತವಾಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು. ಈ ಥರ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ರಿ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಮಾಡಿಕೊಂಡು ತಿಂದು ನೋಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್.
ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು. ಮನೇಲಿರೋ ಸಾಮಗ್ರಿಗಳನ್ನು ಬಳಸಿ ಈಸಿಯಾಗಿ ನಾವು ಮಾಡ್ಕೋಬೋದು.